ನಾವು VIP ಲೈನಲ್ಲಿ ಹೋಗಿ ದರ್ಶನ ಮಾಡಿದ್ವಿ. ವೆಲ್ಕಮ್ ಟು ಛೋಟಾ ಮಿನಿ ಬ್ಲಾಗ್. ನಾವು ಇವಾಗ ಗೌಡ್ಗೆರೆಗೆ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಚನ್ನಪಟ್ಟಣದಿಂದ ಏನ್ ಬೇಕು, ಸೀಟ್ ಬೇಕಾ? ಓ ಇಷ್ಟ ಜನ ಅಷ್ಟೇ. ಹತ್ತಕ್ಕೆ ತುಂಬಾನೇ ಕಷ್ಟ ಆಯ್ತು. ಇವಾಗೆಲ್ಲ ಸೀಟ್ ಬೇಕು ಅಂತಿದ್ರು. ಕೊನೆಗೂ ಅಲ್ಲಿ ಒಂದು ಸೀಟ್ ಸಿಕ್ಕಿಲ್ಲ. ಅಷ್ಟು ಜನ ಅಷ್ಟು ಸೌಂಡ್ ಮಾಡ್ತಾ ಇದ್ರು. ಹೆಂಗೋ ಇವತ್ತು ಮೌನರಥ ಇತ್ತು ಬೆಳಗ್ಗೆ. ಈ ಟೈಮಲ್ಲಿ ಇರ್ಬೇಕಿತ್ತು ಆ ಮೌನರಥ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಎಷ್ಟು ಸೌಂಡ್ ಮಾಡ್ತಿದ್ರು ಅಂದ್ರೆ ಸುಮ್ಮನೆ ನಿಂತ್ಕೋತಿರ್ಲಿಲ್ಲ. ಎಲ್ಲ ಸೀಟ್ಗೆ ಅಂತಾನೆ ಕಿತ್ತಾಡ್ತಿದ್ರು. ನಾವು ನಿಂತು ಜಾಗ ಸಿಕ್ಕಿರ್ ಸಾಕು ಹೋಗ್ತಿದ್ವಿ. ಅದಾದ್ಮೇಲೆ ಟಿಕೆಟ್ ಏನಕ್ಕೆ ಅಂದ್ಬಿಟ್ಟು ಎಸ್ಬಿಟ್ಟೆ. ವಾಟ್ ಆರ್ ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ದೇವಸ್ಥಾನ ಹತ್ರ ಬಂದ್ವಿ. ತುಂಬಾ ಜನ ಇದ್ರು. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ರು. ನಾವು ಇವಾಗ ಹೋಗ್ತಾ ಇದ್ವಿ. ಮಧ್ಯಾಹ್ನ ನಾವು ಹೊರಟಿದ್ದು 2:30 ಆಯ್ತು. ಅಲ್ಲಿಗೆ ಹೋಗೋಷ್ಟಲ್ಲಿ ತುಂಬಾ ಕ್ಯೂ ಇರುತ್ತೆ ಅಂತ ಗೊತ್ತಿತ್ತು. ನೋಡಿದ್ಮೇಲೆ ಗೊತ್ತಾಯ್ತು ಇಷ್ಟು ಕ್ಯೂ ಐತೆ. ಇವತ್ತು ಸಂಜೆ ಆದ್ರೂ ಮುಗಿಯಲ್ಲ, ರಿಟರ್ನ್ ಹೋಗೋಣ ಅಂತ ಅನ್ಕೊಂಡ್ವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ರಿಟರ್ನ್ ತಿಳ್ಕೊಂಡು VIP ಲೈನ್ ಹತ್ರ ಹೋದ್ವಿ. VIP ಲೈನ್ ಹತ್ರ ಬಿಡ್ತಾರೇನೋ ಅಂತ ಬಂದ್ವಿ. ಫೋನ್ ಗಿನ್ ಮಾಡಿಸ್ಬಿಟ್ಟು ಹೆಂಗೋ ಮುಗಿಸ್ಬಿಟ್ಟು ಫೈನಲಿ ಈಗ ದರ್ಶನ ಮಾಡ್ತಾ ಇದೀವಿ. ಖುಷಿ ಆಯ್ತು ಇದೆ ಬಂದು. VIP ಲೈನಲ್ಲಿ ಹೋಗಿ ದರ್ಶನ ಮಾಡಿದ್ವಿ. 5 ನಿಮಿಷದಲ್ಲಿ ನಮ್ಮ ದರ್ಶನ ಮುಗಿತು. ಆಚೆ ಕಡೆ ಬಂದ್ವಿ. ಇಲ್ಲಿನ ವಿಶೇಷತೆ ಏನು ಅಂದ್ರೆ ಅಮಾಸೆ ಹುಣ್ಣಿಮೆಯಲ್ಲಿ ಬಸವಪ್ಪನ ಮೇಲ್ಗಡೆ ನೀರು ಇಸ್ಕೋತಾರೆ. ಕಾಯಿ ಕಟ್ಟೋರು ಇರ್ತಾರೆ. ಅರ್ಕೆ ಮಾಡ್ಕೊಂಡು ಕಾಯಿ ಕಟ್ತಾರೆ. ಗುಹೆ ತರ ಮಾಡಿದ್ರು. ಗುಹೆಯಿಂದ ತುಂಬಾ ಜನ ಆಚೆ ಬರ್ತಾ ಇದ್ದಾರೆ. ಒಳಗಡೆ ಹೋಗಕ್ ಆಗಿಲ್ಲ. ತುಂಬಾ ಚೆನ್ನಾಗೈತೆ. ಇನ್ನೊಂದ್ಸಲಿ ಹೋದಾಗ ವಿಡಿಯೋ ಮಾಡಿ ಹಾಕ್ತೀನಿ. ಅದನ್ನ ಮುಗಿಸ್ಕೊಂಡು ನಾವು ಊಟ ಮಾಡೋಣ ಅಂತ ಹೋದ್ವಿ. ಅಲ್ಲೂ ಕೂಡ ತುಂಬಾ ಕ್ಯೂ ಇತ್ತು. ಹೆಂಗೋ ಬೇಗನೆ ಬಿಟ್ರು. ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬಸ್ ಹತ್ತಕ್ ಬಂದ್ವಿ. ಇದು ನೋಡ್ತಾರೆ ಯಾಕೆ ಇವರು ಹೊಸ ಮುಖಗಳು ಇಲ್ಲಿ ಬಂದು ನಿಂತವಲ್ಲ. ಅಲ್ಲೇ ಹಿಂದೆ ಸ್ಟಾಪಲ್ಲಿ ಹತ್ಬಿಟ್ವಿ. ಹೆಂಗೋ ದೇವಸ್ಥಾನ ಹತ್ರ ಹತ್ತಿದ್ರು. ನಾವು ಇವತ್ತೆಲ್ಲ ಹತ್ತಕ್ ಆಗ್ತಿರ್ಲಿಲ್ಲ, ಅಷ್ಟು ರಶ್ ಇದ್ರು. ಚನ್ನಪಟ್ಟಣಕ್ಕೆ ಬಂದು ಇಳ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ಇದಾಗಿತ್ತು ಇವತ್ತಿನ ಛೋಟಾ ಮಿನಿ ಬ್ಲಾಗ್. ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿದ್ರೆ ಮರಿಬೇಡಿ. ಥ್ಯಾಂಕ್ ಯು.